ಹಲೋ ಫ್ರೆಂಡ್ಸ್, ಈ ದಿನ ನಾವು ಸಾಬುದಾನಿ ಮಾಡುವ ವಿಧಾನವನ್ನು ನೋಡೋಣ. ಸಾಬುದಾನಿಯನ್ನು ಸಣ್ಣ ಸಾಬುದಾನಿ ತಗೊಂಡು ಹಾಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆಯೇ ನೆನೆ ಇಡಬೇಕು. ದಪ್ಪಗಿದ್ದರೆ 1 ತಾಸು ಅಥವಾ 1 ಅವರ್ ನೆನೆ ಇಡಬೇಕು. ಉಪವಾಸಕ್ಕೆ ಇದು ಶ್ರೇಷ್ಠವಾದಂತಹ ಒಂದು ಖಾದ್ಯವಾಗಿದೆ. ಇದನ್ನು ಮಾಡಬೇಕಾದ್ರೆ ಉಪವಾಸ ಇದ್ದರೆ ಇದಕ್ಕೆ ಆಲೂಗಡ್ಡೆಯನ್ನು ಹಾಕ್ತಾರೆ, ಇಲ್ಲಾಂದರೆ ಉಳ್ಳಾಗಡ್ಡಿ ಹಾಕಿ ಮಾಡ್ಬೋದು. ಬೇಕಾಗುವ ಸಾಮಗ್ರಿಗಳಂದರೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಕರಿಬೇವು. ಬೇಕಿದ್ದರೆ ಶೇಂಗಾವನ್ನು ಕೂಡ ಹಾಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪುಡಿಯನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಬಿಸಿ ಇಟ್ಟು ಅದರಲ್ಲಿ ಉಳ್ಳಾಗಡ್ಡಿಯನ್ನು ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಉಳ್ಳಾಗಡ್ಡಿಯನ್ನು ಹಾಕಿದ್ದೀವಿ. ಮೆಣಸಿನ್ಕಾಯಿಯನ್ನು ಕೂಡ ಹಾಕ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವು, ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪನ್ನು ಹಾಕ್ಕೊಳ್ಬೇಕು. ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರಿಂದ. ಬೇಕಿದ್ದರೆ ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸಾಬುದಾನಿಯನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡಬೇಕು. ಒಂದು ಕ್ಯಾಪ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಬೇಕು, ಸಿಮ್ಮಿಟ್ಟು. ಹೀಗೆ ಕ್ಯಾಪ್ ತೆಗೆದು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಾಡುವ ಪ್ರೊಸೆಸ್ ಎಲ್ಲ ಸಿಮ್ಮಲ್ಲಿಟ್ಟು ಮಾಡ್ಕೊಳ್ಬೇಕು. ನೋಡಿ, ಸಾಬುದಾನಿ ಎಲ್ಲ ಹರಳ್ಕೊಂಡಿದೆ. ಈ ಹರಳ್ಕೊಂಡಿದ್ದಾಗ ಶೇಂಗಾ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಕ್ಯಾಪ್ ಮುಚ್ಚಿ ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಇದು ಹಾಕಿದೆ. ಒಂದು 10-15 ನಿಮಿಷದಲ್ಲಿ ಸಾಬುದಾನಿ ರೆಡಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣನ್ನು ಹಾಕ್ಕೊಂಡು ತಿನ್ಬೋದು. ನೋಡಿ ಫ್ರೆಂಡ್ಸ್, ಸಾಬುದಾನಿ ಉಪ್ಪಿಟ್ಟು ರೆಡಿಯಾಗಿದೆ.